ಅವುಗಳಿಗೆ ತತ್ತಿ ಹಾಕಲಿಕ್ಕೆ ಸುರಕ್ಷಿತ ಸ್ಥಾನ ಬೇಕು. ಆ ತತ್ತಿಗಳಿಂದ ಅವುಗಳ ಮರಿ ತಯಾರಾಗ್ತವೆ. ಆಮೇಲೆ ನಾವೆಲ್ಲ ಒಡ್ಡುಗಳನ್ನೇ ಸ್ವಚ್ಛ ಮಾಡಿರೋದ್ರಿಂದ ಅವು ಎಲ್ಲಿ ಹಾಕಬೇಕು ತತ್ತಿಯನ್ನು, ಅವುಗಳ ಸಂತಾನವನ್ನು ಅವ್ರು ಹೇಗೆ ವೃದ್ಧಿಪಡಿಸಿಕೊಳ್ಬೇಕು, ಇದು ನಾವು ರೈತರು ಮೂಲಭೂತವಾದಂಥ ಕೆಲವೊಂದು ಅವಶ್ಯಕತೆಗಳನ್ನು ಗಮನದಲ್ಲಿಟ್ಕೋಬೇಕು. ನಮ್ಮ ಹೊಲ ಅಂದರೆ ಗಿಡಗಳಿಂದ ತಾವೇನಂತೀರಿ, ಏನ್ರಿ ಹೊಲದಲ್ಲಿ ಗಿಡಗಳನ್ನ ನೆಟ್ಟರೆ ಅವೆಲ್ಲ ನೆರಳುಗೊಯ್ದು ಅಂದರೆ ಬೆಳೆ ಬರೋದಿಲ್ಲ ಅಂತ. ನಮ್ಮ ಹೊಲದ 10% ಭೂಮಿಯನ್ನು ಗಿಡಗಳಿಗಾಗೇ ಇಟ್ಕೋಬೇಕು ನಾವು. ಅಂದರೆ 10% ಭೂಮಿಯನ್ನು ಗಿಡಗಳಿಗಾಗಿ, 2-3% ಭೂಮಿಯನ್ನು ದನಗಳಿಗಾಗಿ. ಅದರಿಂದ ಏನಾಗುತ್ತೆ ಅಂದರೆ ಇಡೀ 85% ಭೂಮಿ ಏನಿದೆ ಅದರ ಆರೋಗ್ಯ ಕಾಪಾಡಬೇಕಾಗಿದ್ದರೆ, ಬೆಳೆಯ ಆರೋಗ್ಯ ಕಾಪಾಡಬೇಕಾಗಿದ್ದರೆ ನಾವು ಇಷ್ಟು ಭೂಮಿಯನ್ನು ಸ್ವಲ್ಪ ರಿಸರ್ವ್ ಮಾಡಿ ಇಡಬೇಕಾಗುತ್ತೆ. ಇಲ್ಲ ಎಲ್ಲವೂ ಬೆಳೆಗಳಿಂದನೇ ಮುಚ್ಚಿ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಎಲ್ಲವನ್ನೂ ನಾವು ಪಡೀಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಸರ್ವಜ್ಞ ಒಂದು ಮಾತನ್ನು ಹೇಳಿದ್ದಾನೆ, ಕಡೆಯ ಬಲಕಿನ ತಾಳು ಎಡೆಯಾಯಿತು ಅರಸಂಗೆ, ಎಡಗಡೆಯ ತಾಳು ಪಶುಪಕ್ಷಿ ಜೀವಕ್ಕೆ, ನಡುವಿನ ತಾಳು ತಾ ರೈತಂಗೆ. ಕೂರ್ಗಿ ಅಂತ ಏನಿದ್ದು ಹಿಂದಕ್ಕೆ 3 ತಾಳಿನ ಕೂರ್ಗಿ, ಅದರಲ್ಲಿ ಒಂದು ತಾಳು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತೆ. ಒಂದು ರೈತನಿಗೆ ಒಂದು ತಾಳು ಏನಿದೆ, ಒಂದು ಅಂದರೆ 3 ಭಾಗಗಳನ್ನು ಮಾಡಿ, ಒಂದು ಬೇರೆ ಬೇರೆ ಟ್ಯಾಕ್ಸು ಕೂಲಿ ಅದು ಇದು ಇದಕ್ಕೆ ಹೋಗುತ್ತೆ, ಒಂದು ಪಶುಪಕ್ಷಿಗಳ ಜೀವಕ್ಕೆ, ಒಂದು ಮಾತ್ರ ನಮಗೆ. ಆದರೆ 100ಕ್ಕೆ 100 ನಾನೇ ತಿಂದರೆ ಪಶು ಪಕ್ಷಿಗಳು ಬದುಕೋದು ಹೇಗೆ? 100ಕ್ಕೆ 100 ನಾನೇ ಉಂಡ್ರೆ ಸರ್ಕಾರಗಳು ನಡೆಯೋದು ಹೇಗೆ? ಆದ್ದರಿಂದ ನಾವು ಅತಿ ಸ್ವಾರ್ಥಗಳಾಗದೆ ಗಿಡಗಳಿಗಾಗಿ ತಾವು ನಮ್ಮ ನಾನು ಕೃಷಿಕನೇ, ನಾನು ಹೊಲ ಮಾಡ್ತೇನೆ, ನಾನು ಒಬ್ಬ ಒಕ್ಕಲಿಗ, ನಾನು 150 ಎಕರೆ ಭೂಮಿಯನ್ನು ಉಳು ಕೆಲಸ ಮಾಡ್ತೀನಿ. ನನ್ನ ಹತ್ರ ಹಸುಗಳು ಎಷ್ಟಿವೆ ಅಂದರೆ ಒಂದು 1200 ಹಸುಗಳಿವೆ, ಅದರಲ್ಲಿ 400 ಹೋರಿಗಳಿವೆ. ತಾವನ್ಬೋದು ಇಷ್ಟೆಲ್ಲ ಕಟ್ಟಿ ಏನು ಮಾಡ್ತಾರೆ ಈ ಸ್ವಾಮಿಗಳು ಅಂತ. ನಾನೇನು ಆ ಹಸುಗಳಿಗಾಗಿ ಯಾರ ಹತ್ರ ಭಿಕ್ಷೆ ಬೇಡಲಿಕ್ಕೆ ಹೋಗೋದಿಲ್ಲ. ನಾನು ಹಸುಗಳನ್ನು ಸಾಕಿಲ್ಲ, ಹಸುಗಳು ನನ್ನನ್ನು ಚೆನ್ನಾಗಿ ಕಾಪಾಡ್ತಾ ಇವೆ. ನಮ್ಮ ಮಠದಲ್ಲಿ ಅನ್ನಛತ್ರಕ್ಕಾಗಿ ಪ್ರತಿ ದಿವಸ ಬೇಕಾಗುವಂಥ ತರಕಾರಿಯನ್ನು ಅವುಗಳ ಕೃಪೆಯಿಂದ ಪ್ರತಿ ದಿವಸ 4-6 ಸಾವಿರ ಜನರಿಗೆ ಬೇಕಾಗುವಷ್ಟು ತರಕಾರಿಯನ್ನು ಬೆಳೆಯೋದಕ್ಕೆ ಅವರು ಸಹಾಯ ಮಾಡ್ತಾಯಿದೆ. ಕಾಳುಗಳನ್ನು ಬೆಳೆಯೋದಕ್ಕೆ, ಗಿಡಗಳಿಗಾಗಿ. ನನ್ನ ಹೊಲದಲ್ಲಿ 120 ಪ್ರಕಾರದ ಪಕ್ಷಿಗಳಿವೆ. ಆ ಪಕ್ಷಿಗಳು ಗಿಡಗಳನ್ನು ನೆಟ್ಟರೆ ನಾನು ಆಗಲೇ ಹೇಳಿದ್ನಲ್ಲ ಪ್ರಯೋಜನ. ಒಂದು, ಮಿತ್ರ ಕೀಟಗಳಿಗೆ ಆಶ್ರಯ ಸ್ಥಾನ. ಇನ್ನೊಂದು, ಕೆಲವು ಕೀಟಗಳನ್ನು ತಿಂದು ಹಾಕೋದಕ್ಕೆ ಪಕ್ಷಿಗಳು ಬೇಕು, ಆ ಪಕ್ಷಿಗಳಿಗಾಗಿ ಗಿಡಗಳು ಬೇಕು. ಎರಡನೇ, ಆ ಪಕ್ಷಿಗಳು ಇರದೇ ಇದ್ದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಕಷ್ಟ. ಆ ಪಕ್ಷಿಗಳ ಮಲ ಏನಿದೆ ಅಲ್ಲ, ಆ ಮಲದಲ್ಲಿ ಒಂದು 10 ಗ್ರಾಮ್ ಮಲದಲ್ಲಿ ಒಂದು ಟ್ರಾಲಿ ಅಂದರೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಏನು ಹಾಕ್ತೀವಲ್ಲ ಅಷ್ಟು ಸಾಮರ್ಥ್ಯ ಬರೀ ಆ ಹಿಕ್ಕಿಗಳಲ್ಲಿ ಇರುತ್ತೆ, ಪಶುವಿನ ಹಿಕ್ಕಿಗಳಲ್ಲಿ. ಅದು ಮತ್ತು ಬೇರೆ ಬೇರೆ ಪಕ್ಷಿಗಳ ಹಿಕ್ಕಿಯಲ್ಲಿ ಬೇರೆ ಬೇರೆ ರಸಾಯನಗಳಿವೆ. ಈಗ ಪಾರಿವಾಳ ಇದೆ, ಪಾರಿವಾಳದ ಹಿಕ್ಕಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಂಧಕ ಇದೆ. ಇನ್ನುಳಿದ ಪಕ್ಷಿಗಳ ಮಲದಲ್ಲಿ ಬೇರೆ ಬೇರೆ ಪ್ರಕಾರದ ರಸಾಯನಗಳಿರೋದ್ರಿಂದ ಆ ಮಲ ಅಲ್ಲಲ್ಲಿ ಬೀಳುತ್ತಿತ್ತು ಹೊಲದಲ್ಲಿ ಅಂದರೆ ಅದು ಕಲ್ಚರಾಗಿ ಡೆವಲಪ್ ಆಗುತ್ತೆ ಮಣ್ಣಿಗೆ ಬಿದ್ದ ತಕ್ಷಣ. ಆ ಕಲ್ಚರ್ ಏನು ಮಾಡುತ್ತೆ ಅಂದರೆ ಕೋಟಿ 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 ಜೀವಾಣುಗಳನ್ನು ಭೂಮಿಯಲ್ಲಿ ನಿರ್ಮಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ರೈತನಿಗೆ ಪಕ್ಷಿಗಳು ಮಿತ್ರ ಅಂತ ತಿಳ್ಕೋಬೇಕು. ರೈತ ಭೂಮಿಯಲ್ಲಿರುವಂಥ ಜೀವಾಣುಗಳು ರೈತನ ಮಿತ್ರ. ಆಮೇಲೆ ಯಾರ ಹೊಲದಲ್ಲಿ ಗೆದ್ದಲ ಹುಳುಗಳು ತುಂಬ ಇವೆಯೋ ಅವನು ತಿಳ್ಕೋಬೇಕು ನನ್ನ ಭೂಮಿ ಚೆನ್ನಾಗಿದೆ ಅಂತ. ಭಾಳ ಜನ ಏನಂತಾರೆ, ಆ ಗಿಡಗಳಿಗೆ ಗೆದ್ದಲ ಆಗ್ತಿದೆ. ಗೆದ್ದಲ ಯಾವಾಗಲೂ ಒಣಗಿದ್ದನ್ನು ತಿನ್ನುತ್ತೆ ಹೊರತು ಹಸಿದನ್ನು ಯಾವಾಗಲೂ ತಿನ್ನೋದಿಲ್ಲ. ಒಂದು ವೇಳೆ ಗೆದ್ದಲು ಏನಾದರೂ ತಿನ್ನಲಿಕ್ಕೆ ಆರಂಭ ಮಾಡ್ತು ಅಂದ್ರೆ ರೈತ
ತಿಳ್ಕೊಬೇಕು, ನಾನೆಲ್ಲೋ ತಪ್ಪಿದ್ದೀನಿ, ನಾನು ಸುಧಾರಿಸ್ಕೊಳ್ಬೇಕು ಅಂತ. ಅವು ನಮ್ಮ ಗೆಳೆಯರು. ಆಮೇಲೆ ಎರೆಹುಳುಗಳು, ಮಿಡತೆಗಳು, ಕೀಟಗಳು, ಸಾವಿರ ಸಾವಿರ ಪ್ರಕಾರದ ಜೀವಗಳು ನಮ್ಮ ಭೂಮಿಯನ್ನು ತುಂಬಿರಬೇಕು. ಭೂಮಿಯಲ್ಲಿ ಯಾವ ಕಡೆ ನೋಡಿದ್ರೆ ಆ ಕಡೆ ಹುಳುಗಳ ಹಾರಾಟ ಇರಬೇಕು. ಅಂದರೆ ಅದು ಉತ್ತಮ ಭೂಮಿ ಅಂತ ನಾವು ತಿಳ್ಕೋಬೇಕು. ಆ ಭೂಮಿಯೊಳಗೆ ನಾವೊಬ್ಬವ ಮತ್ತು ಆ ಮಣ್ಣು ಎಷ್ಟು ಬಿಟ್ಟರೆ ಯಾರೂ ಇರಲಿಲ್ಲ ಅಂದ್ರೆ ತಿಳ್ಕೋಬೇಕು. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಮಣ್ಣು ಮನುಷ್ಯನ ಸಹಿತ ತಗೊಳಕ್ಕೆ ಸಾಧ್ಯ ಇಲ್ಲ ಅಂತ. ಮಣ್ಣು ಮನುಷ್ಯನನ್ನು ಸಹಿತ ಸ್ವೀಕರಿಸೋದಿಲ್ಲ, ಆ ಸ್ಥಿತಿಗೆ ಬಂದುಬಿಡುತ್ತೆ ಅಂತ. ಮಣ್ಣಿನ ಆರೋಗ್ಯ ಸುಧಾರಿಸ್ಬೇಕು. ನೀವು ಒಂದೇ ಸಾರಿ ಬರಬೇಕಾಗಿತ್ತು, ಅದು ಒಂದೇ ವರ್ಷದಲ್ಲಿ. ರಾಸಾಯನಿಕ ಕೃಷಿಯಿಂದ ಈ ಕೃಷಿಗೆ ಒಂದೇ ವರ್ಷದಲ್ಲಿ ಬರಬೇಕಾಗಿತ್ತು ಅಂದರೆ ಏನೂ ಮಾಡದೆ ಬರೋದಿಲ್ಲ. ಕನಿಷ್ಠ 1 ಎಕರೆಗೆ 4 ಟ್ರಾಲಿ ಸಗಣಿ ಗೊಬ್ಬರ ಹಾಕಬೇಕು. ಆ ಸಗಣಿ ಗೊಬ್ಬರವನ್ನು ಸಹಿತ ಬರೀ ಕಂಪೋಸ್ಟ್ ಆಗಿರಬಾರ್ದು. ಅದರ ಮೇಲೆ ಕೆಲವೊಂದು ಪ್ರಕ್ರಿಯೆಗಳನ್ನು ನಾವು ಕಷ್ಟಪಟ್ಟು ಮಾಡಬೇಕು. ಇನ್ನಷ್ಟು ಜೀವಾಣುಗಳನ್ನು ಅದರಲ್ಲಿ ಹೆಚ್ಚಾಗುವಂತೆ ನಾವು ಮಾಡಬೇಕು. ಬೇರೆ ಬೇರೆ ಜೀವಾಣುಗಳನ್ನು ಹಾಕಬೇಕಂದ್ರೆ ನಾನೊಂದು ಗೊಬ್ಬರ ತಯಾರು ಮಾಡ್ತೀನಿ ಹಸುವಿನ ಈ ಸಗಣಿಯಿಂದ. 75 ರೂಪಾಯಿ ಕಿಲೋ ಮಾರಾಟ ಆಗುತ್ತೆ. ಅದರಲ್ಲಿ ಮೀನಿನ ಗೊಬ್ಬರ ಹಾಕಿರ್ತೀನಿ, ಅದರಲ್ಲಿ ಕುರಿ ಗೊಬ್ಬರ ಹಾಕಿರ್ತೀನಿ, ಅದರಲ್ಲಿ ಕೋಳಿ ಗೊಬ್ಬರ ಹಾಕಿರ್ತೀನಿ, ಅದರಲ್ಲಿ ಕೆಲವೊಂದು ಬೇರೆ ಬೇರೆ ಲ್ಯಾಬ್ನಿಂದ ತಯಾರು ಮಾಡಿದಂಥ ಜೀವಾಣುಗಳನ್ನು ಸೇರಿಸಿರ್ತೀನಿ. ಆಮೇಲೆ ಜೀವಾಮೃತ ಸೇರಿಸ್ತೀನಿ, ಅದರಲ್ಲಿ ಗೋಕೃಪಾಮೃತ ಸೇರಿಸ್ತೀನಿ, ಬಿಲ್ವ ರಸಾಯನ ಸೇರಿಸ್ತೀನಿ, ಆಮೇಲೆ ಮಾಂಸ ರಸಾಯನ ಅಂತ ಇರುತ್ತೆ ಅದನ್ನು ಸೇರಿಸ್ತೀನಿ, ಮರ್ಕಟ ರಸಾಯನ ಅಂತ. ನಮ್ಮ ಹೊಲದಲ್ಲಿ ಮಂಗಗಳು ತುಂಬ, ಸುಮಾರು ಒಂದು 200 ಕರಿಮಾರಿಯ ಮಂಗಗಳಿವೆ. ಆದರೆ ಏನೂ ಹಾಳು ಮಾಡೋದಿಲ್ಲ. ಬಾಳೆ ಗಿಡ ಒಂದು ಬಿಟ್ಟರೆ ಉಳಿದು ಯಾವ ಗಿಡಗಳಿಗೂ ತೊಂದರೆ ಮಾಡಿಲ್ಲ. ಆ ಮಂಗಗಳು ಯಾವ ಗಿಡದ ಮೇಲೆ ಪ್ರತಿ ದಿವಸ ಕೂಡ್ತಾವಲ್ಲ, ಅಲ್ಲಿ ಬಿದ್ದಂಥ ಅವುಗಳ ಮಲವನ್ನು ತಗೊಂಡು ನೀರಿನಲ್ಲಿ ಹಾಕಿ, ಆ ಮಲ ಎಷ್ಟು ತೂಕದ್ದಿದೆ ಅಷ್ಟೇ ತೂಕದ ಬೆಲ್ಲ ಹಾಕಿ, ಅಷ್ಟೇ ಮಜ್ಜಿಗೆಯನ್ನು ಹಾಕಿ ಒಂದು 5-6 ದಿವಸ ಬಿಟ್ಟುಬಿಡೋದು. 5-6 ದಿವಸದ ನಂತರ ಆ ನೀರನ್ನು ತಗೊಂಡು ತಾವು ಭೂಮಿಗೆ ಬಿಡ್ರಿ ಅಥವಾ ಸ್ಪ್ರೇ ಮಾಡಿರಿ ಬೆಳೆಗೆ. ನಿಮ್ಮ ಬೆಳೆಯ ಬಣ್ಣ 8 ದಿನಗಳಲ್ಲಿ ಚೇಂಜ್ ಆಗುತ್ತೆ. ಈ ನಿಸರ್ಗದಲ್ಲಿ ಯಾವುದೂ ವ್ಯರ್ಥವಾದದ್ದಿಲ್ಲ. ಪ್ರತಿಯೊಂದನ್ನು ನಾವು ಬಳಸ್ಕೊಳ್ಳಿಕ್ಕೆ ಕಲಿಬೇಕಷ್ಟೇ, ಬಳಸ್ಕೊಳ್ಳಿಕ್ಕೆ ಕಲಿ. ಒಂದು ವೇಳೆ ಒಂದೇ ವರ್ಷದಲ್ಲಿ ನೀವು ಬರಬೇಕಾಗಿತ್ತು ಅಂದರೆ ಧೈರ್ಯ ಸಾಲದೇ ಇದ್ದರೆ ನಿಮ್ಮ ಭೂಮಿಯ 1/4 ಭಾಗವನ್ನು ಮಾತ್ರ ತಗೊಂಡು ಅದರಲ್ಲಿ ಪ್ರಯೋಗ ಮಾಡಿ. ಏನು? ಮೊದಲನೇದಾಗಿ ಅದಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಕಿ. ತಾವಂತೀರಿ ಗೊಬ್ಬರನೇ ಸಿಗೋದಿಲ್ಲ ಸ್ವಾಮೀಜಿ, ಎಲ್ಲಿಂದ ತರೋದು? ಸಿಗದೆ ಇದ್ದರೆ ಹಸುಗಳ